ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರೇಖಾಗಣಿತದ ಮೂಲ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಮೂಲ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ರೇಖಾಗಣಿತ ಎಂದರೇನು ಎಂದು ತಿಳಿದುಕೊಳ್ಳೋಣ. ಓಕೆ, ರೇಖೆಗಳು, ಕೋನಗಳು ಹಾಗೂ ಸಮತಲ ಆಕೃತಿಗಳ ಕುರಿತು ಅಧ್ಯಯನ ಮಾಡುವಂತಹ ಗಣಿತದ ಒಂದು ಶಾಖೆಗೆ ನಾವು ರೇಖಾಗಣಿತ ಎಂದು ಕರೆಯುತ್ತೇವೆ. ಹೇಳಿ ಮಕ್ಕಳೇ, ರೇಖೆಗಳು, ಕೋನಗಳು ಹಾಗೂ ಸಮತಲ ಆಕೃತಿಗಳ ಕುರಿತು ಅಧ್ಯಯನ ಮಾಡುವಂತಹ ಗಣಿತದ ಒಂದು ಶಾಖೆಯೇ ರೇಖಾಗಣಿತ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಯೂಕ್ಲಿಡ್ ಅವರನ್ನು ರೇಖಾಗಣಿತದ ಪಿತಾಮಹರೆಂದು ಪರಿಗಣಿಸಿದ್ದೇವೆ. ಹಾಗಾದರೆ ರೇಖಾಗಣಿತದ ಪಿತಾಮಹ ಯಾರು? ಯೂಕ್ಲಿಡ್. ಹಾಗಾದರೆ ರೇಖಾಗಣಿತದ ಮೂಲ ಪರಿಕಲ್ಪನೆಗಳಲ್ಲಿ ಮೊದಲನೆಯದು ಬಿಂದು. ಓಕೆ, ಮೊದಲನೆಯದು ಬಿಂದು. ಬಿಂದು ಅಂದರೆ ಏನಪ್ಪ ಅಂದರೆ, ಇದೊಂದು ಸಮತಲ. ಈ ಸಮತಲದ ಮೇಲೆ ನಾವು ಒಂದು ಮೊನಚಾದ ಪೆನ್ನು ಅಥವಾ ಪೆನ್ಸಿಲ್ನಿಂದ ಈ ರೀತಿ ಚುಕ್ಕೆಯನ್ನಿಟ್ಟಾಗ ನಮಗೆ ದೊರೆಯುವಂತಹ ಒಂದು ರೇಖಾಗಣಿತದ ಮೂಲ ಪರಿಕಲ್ಪನೆಯೇ ಏನು? ಬಿಂದು ಆಗಿರುತ್ತೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಒಂದು ಮೊನಚಾದ ಪೆನ್ನು ಅಥವಾ ಪೆನ್ಸಿಲ್ನಿಂದ ನಾವು ಒಂದು ಸಮತಲದ ಮೇಲೆ ಚುಕ್ಕೆಯನ್ನಿಟ್ಟಾಗ ನಮಗೆ ಬಿಂದು ದೊರೆಯುತ್ತೆ. ಓಕೆ, ಹಾಗಾದರೆ ಇನ್ನೊಂದು ಪರಿಕಲ್ಪನೆ ರೇಖೆ. ರೇಖಾಗಣಿತದಲ್ಲಿ ನಾವು ಈ ರೇಖೆಯ ಬಳಕೆಯನ್ನು ಯಥೇಚ್ಛವಾಗಿ ಮಾಡ್ತೀವಿ. ಹಾಗಾದರೆ ರೇಖೆ ಎಂದರೇನಪ್ಪ ಅಂದ್ರೆ, ಈ ಬಿಂದುವನ್ನು ನಾವು ಅದರ ಪಾರ್ಶ್ವ ಬದಿಗಳಲ್ಲಿ ಅನಂತದವರೆಗೂ ವೃದ್ಧಿಸಿದಾಗ, ಆ ಪಾರ್ಶ್ವದ ಬದಿಗಳಲ್ಲಿ ನಾವು ಈ ಬಿಂದುವನ್ನು ಅನಂತದವರೆಗೆ ವೃದ್ಧಿಸಿದಾಗ ಏನು ದೊರೀತೈತಿ ಮಕ್ಕಳೇ? ರೇಖೆ ದೊರೆಯುತ್ತೆ. ಒಂದು ಬಿಂದುವನ್ನು ನಾವು ಆ ಪಾರ್ಶ್ವದ ಬದಿಗಳಲ್ಲಿ ಅನಂತದವರೆಗೆ ವೃದ್ಧಿಸಿದಾಗ ನಮಗೆ ಈ ರೇಖೆ ದೊರೆಯುತ್ತೆ. ಇಂತಹ ಆಕೃತಿಗೆ ಅಥವಾ ಪರಿಕಲ್ಪನೆಗೆ ನಾವು ಏನಂತ ಕರಿತೀವಿ? ರೇಖೆ ಅಂತ ಕರಿತೀವಿ. ಓಕೆ, ಹಾಗಾದರೆ ರೇಖಾಖಂಡ. ಇನ್ನೊಂದು ಪರಿಕಲ್ಪನೆ ಯಾವುದು ವಿದ್ಯಾರ್ಥಿಗಳೇ? ರೇಖಾಖಂಡ. ಖಂಡ ಅಂದ್ರೇನು? ಭಾಗ, ಒಂದು ಪೂರ್ಣದ ಭಾಗ. ಅದೇ ರೀತಿ ಈ ರೇಖಾಗಣಿತದಲ್ಲಿ ನಾವು ರೇಖಾಖಂಡ ಅಂತ ಯಾವುದಕ್ಕೆ ಕರಿತೀವಪ್ಪ ಅಂದ್ರೆ, ಇದೊಂದು ರೇಖೆ. ಈ ರೇಖೆಯಲ್ಲಿ ನಾವು ಎರಡು ಬಿಂದುಗಳನ್ನು ಗುರುತಿಸೋಣ. ಒಂದು ಎ, ಇನ್ನೊಂದು ಬಿ. ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುವಂತಹ ರೇಖೆಯ ಒಂದು ಭಾಗಕ್ಕೆ ನಾವು ರೇಖಾಖಂಡ ಅಂತ ಕರಿತೀವಿ. ಏನಂತ ಕರಿತೀವಿ? ರೇಖಾಖಂಡ. ಒಂದು ರೇಖೆಯಲ್ಲಿ ಒಂದು ಭಾಗ ಆಗಿರುತ್ತೆ. ಎರಡು ಅಂತ್ಯ ಬಿಂದುಗಳನ್ನು ಇದು ಹೊಂದಿರುತ್ತೆ. ಹಾಗಾಗಿ ಇದಕ್ಕೆ ರೇಖಾಖಂಡ ಅಂತ ಕರಿತೀವಿ. ಏನು ಮಕ್ಕಳೇ, ರೇಖಾಖಂಡ ಅಂದ್ರೇನು? ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುವಂತಹ ರೇಖೆಯ ಒಂದು ಭಾಗಕ್ಕೆ ನಾವು ರೇಖಾಖಂಡ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಎ ಬಿ ಅನ್ನೋದನ್ನು ಒಂದು ರೇಖಾಖಂಡ ಆಗಿದೆ. ಹಾಗಾದರೆ ರೇಖಾಖಂಡ ಆದಮೇಲೆ ಬರೋದು ನಮಗೆ ಕಿರಣ. ಏನು ಮಕ್ಕಳೇ? ಕಿರಣ. ಈಗ ನಾವು ಸಾಮಾನ್ಯವಾಗಿ ಸೂರ್ಯನ ಕಿರಣಗಳು ಅಂತ ಬಳಸ್ತೀವಿ, ಹೌದಾ? ಸೂರ್ಯ ಒಂದು ಅಂತ್ಯಬಿಂದು ಆದರೆ ಅದರ ಕಿರಣಗಳಿಗೆ ಅಂತ್ಯಬಿಂದು ಇರೋದಿಲ್ಲ. ಅದೇ ರೀತಿ ಕೂಡ ಈ ರೇಖಾಗಣಿತದಲ್ಲಿ ಏನಾಗಿರುತ್ತೆ? ಕಿರಣಕ್ಕೆ ಒಂದೇ ಒಂದು ಅಂತ್ಯಬಿಂದುವನ್ನು ಹೊಂದಿರುತ್ತೆ. ಅರ್ಥ ಆಯ್ತಾ? ಒಂದು ಅಂತ್ಯಬಿಂದುವನ್ನು ಹೊಂದಿರುವ ರೇಖೆಯ ಒಂದು ಭಾಗಕ್ಕೆ ನಾವು ರೇಖಾಖಂಡ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಇದೊಂದು ರೇಖೆ ಆಯ್ತಪ್ಪ ಅಂದರೆ, ಎ ಅನ್ನೋದೊಂದು ಅಂತ್ಯಬಿಂದು. ಈ ಕಡೆ ಪಿ ಅಂತ ಗುರುತಿಸ್ರಿ, ಈ ಕಡೆ ಕ್ಯೂ ಅಂತ ಗುರುತಿಸ್ರಿ, ಹೌದಾ? ಇಲ್ಲಿ ಎ ಪಿ ಅನ್ನೋದು ಒಂದು ಕಿರಣ, ಎ ಕ್ಯೂ ಅನ್ನೋದು ಇನ್ನೊಂದು ಕಿರಣ. ಅರ್ಥ ಆಯ್ತಾ? ಎ ಪಿ ಅನ್ನೋದು ಒಂದು ಕಿರಣ, ಎ ಕ್ಯೂ ಅನ್ನೋದು ಇನ್ನೊಂದು ಕಿರಣ. ಕಿರಣ ಅಂದ್ರೇನು? ಒಂದು ಅಂತ್ಯಬಿಂದುವನ್ನು ಹೊಂದಿರುವಂತಹ ರೇಖೆಯ ಒಂದು ಭಾಗ, ಅದಕ್ಕೆ ನಾವು
ಏನಂತ ಕರಿತೀವಿ? ಕಿರಣ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಈಗ ನಾವು ರೇಖಾಗಣಿತದಲ್ಲೇ ಅತ್ಯಂತ ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಏನಪ್ಪ ಅಂದರೆ ಕೋನ. ಕೋನ ಅಂದರೆ ಏನಂತ ತಿಳ್ಕೊಬೇಕಪ್ಪ ಅಂದರೆ ಮೊದಲು ನಾವು ಈ ಕಿರಣಗಳ ಬಗ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಎರಡು ಕಿರಣಗಳು ಪರಸ್ಪರ ಸಂಧಿಸಿದಾಗ ಏನುಂಟಾಗುತ್ತೆ? ನಮಗೆ ಈ ಕೋನ ಉಂಟಾಗುತ್ತೆ. ಅರ್ಥ ಆಯ್ತಾ? ಎರಡು ಕೋನಗಳು, ಇಲ್ಲಿ ಓ ಅನ್ನೋದು ಒಂದು ಬಿಂದು, ಈ ಓ ಅನ್ನೋದೊಂದು ಓ ಎ ಮತ್ತು ಓ ಬಿ ಕಿರಣಗಳಿಗೆ ಸಾಮಾನ್ಯ ಬಿಂದು ಆಗೈತಿ. ಅರ್ಥ ಆಯ್ತಾ ಮಕ್ಕಳೇ? ಓ ಎ ಅನ್ನೋದು ಒಂದು ಕಿರಣ, ಓ ಬಿ ಅನ್ನೋದು ಒಂದು ಕಿರಣ. ಈ ಓ ಎ ಮತ್ತು ಓ ಬಿ ಕಿರಣಗಳು ಓ ಅಂತಕ್ಕಂಥ ಸಾಮಾನ್ಯ ಬಿಂದುವಿನಲ್ಲಿ ಸಂಧಿಸ್ಯಾವು. ಹಾಗಾಗಿ ಇಲ್ಲಿ ಏನಾಗೈತಿ? ಒಂದು ಕೋನ ಉಂಟಾಗೈತಿ. ಈ ರೀತಿಯಾಗಿ ಗಣಿತದಲ್ಲಿ ಕೋನಗಳು ಉಂಟಾಗ್ತಾವು. ಅರ್ಥ ಆಯ್ತಾ? ಓಕೆ, ಹಾಗಾದರೆ ವಿದ್ಯಾರ್ಥಿಗಳೇ, ಕೋನ ಅಂದರೆ ಏನಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಕೋನದ ವಿಧಗಳು. ಪ್ರಮುಖವಾಗಿ ನಾವು ರೇಖಾಗಣಿತದಲ್ಲಿ ಕೋನಗಳಲ್ಲಿ 6 ವಿಧಗಳನ್ನಾಗಿ ನೋಡ್ತೀವಿ. ಎಷ್ಟು ವಿಧಗಳನ್ನಾಗಿ ನೋಡ್ತೀವಿ? 6 ವಿಧಗಳು. ಅವುಗಳಲ್ಲಿ ಮೊದಲನೇ ವಿಧ ಯಾವುದಪ್ಪ ಅಂದರೆ ಲಘು ಕೋನ. ಯಾವ ಕೋನ? ಲಘು ಕೋನ ಅಂತ ಕರಿತೀವಿ. ಯಾವ ಕೋನ? ಲಘು ಕೋನ. ಈ ಲಘು ಕೋನ ಅಂದ್ರೆ ಏನಪ್ಪ ಅಂದ್ರೆ ಯಾವ ಕೋನದ ಅಳತೆ 0 ಡಿಗ್ರಿಗಿಂತ ಹೆಚ್ಚು ಮತ್ತು 90 ಡಿಗ್ರಿಗಿಂತ ಕಡಿಮೆ ಇರುತ್ತಲ್ಲ, ಅಂತಹ ಕೋನಗಳಿಗೆ ನಾವು ಲಘು ಕೋನ ಅಂತ ಕರಿತೀವಿ. ಏನಂತ ಕರಿತೀವಿ? ಲಘು ಕೋನ. 6 ಕೋನಗಳಲ್ಲೇ ಇದು ಮೊದಲನೆಯ ವಿಧ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಆ ಲಘು ಕೋನ ಈ ರೀತಿ ಇರುತ್ತೆ. ಇಲ್ಲಿ ಎಕ್ಸ್ ಅನ್ನೋದಂದ್ರೆ ಏನಿದು? ಲಘು ಕೋನ. ಈ ಎಕ್ಸ್ ಕೋನದ ಅಳತೆ ಏನಾಗಿರುತ್ತಪ್ಪ ಅಂದರೆ 0 ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ, 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಇದನ್ನು ಲಘು ಕೋನ ಅಂತ ಕರಿತೇವೆ. ಅದು 1 ಡಿಗ್ರಿ ಇರ್ಬೋದು, 2 ಡಿಗ್ರಿ ಇರ್ಬೋದು, 3 ಡಿಗ್ರಿ ಇರ್ಬೋದು, ಅಪ್ ಟು 89 ಡಿಗ್ರಿವರೆಗೂ ಇರ್ಬೋದು. ಇಂತಹ ಕೋನಗಳಿಗೆ ನಾವು ಲಘು ಕೋನಗಳು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಲಘು ಕೋನ ಆದಮೇಲೆ ಎರಡನೆಯದು ಅತ್ಯಂತ ಪ್ರಮುಖವಾದ ಇನ್ನೊಂದು ಕೋನದ ವಿಧ ಯಾವುದಪ್ಪ ಅಂದರೆ ಲಂಬಕೋನ. ಯಾವ ಕೋನ? ಲಂಬಕೋನ. ಈ ಲಂಬಕೋನದ ಅಳತೆ ಯಾವಾಗಲೂ 90 ಡಿಗ್ರಿ ಅಳತೆಗೆ ಸಮನಾಗಿರುತ್ತೆ. ಎಷ್ಟು ಡಿಗ್ರಿ ಅಳತೆಗೆ ಸಮನಾಗಿರುತ್ತೆ? 90 ಡಿಗ್ರಿ ಅಳತೆಗೆ. ಯಾವ ಕೋನದ ಅಳತೆ 90 ಡಿಗ್ರಿ ಇರುತ್ತಲ್ಲ, ಅಂತಹ ಕೋನಕ್ಕೆ ನಾವು ಲಂಬಕೋನ ಅಂತ ಕರಿತೀವಿ. ಇಲ್ಲಿ ಎಕ್ಸ್ ಅನ್ನೋದೊಂದು ಲಂಬಕೋನ. ಯಾಕಂದರೆ ಈ ಎಕ್ಸ್ 90 ಡಿಗ್ರಿಗೆ ಸಮನಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ನಾವು ಈ ಕೋನವನ್ನು ಯಾವ ರೀತಿಯಾಗಿ ಅಳತೆ ಮಾಡ್ತೀವಪ್ಪ ಅಂದರೆ, ನಿಮ್ಮ ಕಂಪಾಸ್ ಬಾಕ್ಸಲ್ಲಿ ಕೋನ ಮಾಪಕ ಅಂತ ಒಂದು ಉಪಕರಣ ಇರುತ್ತಲ್ಲ, ಆ ಉಪಕರಣದ ಸಹಾಯದಿಂದ ನಾವು ಏನು ಮಾಡ್ಬೋದು? ಈ ಕೋನಗಳ ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡ್ಬೋದು. ಇದು 90 ಡಿಗ್ರಿ ಇದೆಯೋ ಇಲ್ಲವೋ ಅಂಥೇಳಿ ನೀವು ಕ್ಲಾಸ್ ಆದಮೇಲೆ ಆ ಕೋನ ಮಾಪಕ ಉಪಕರಣವನ್ನು ಬಳಸಿ ಅಳತೆ ಮಾಡಿ ನೋಡಿ. ಲಂಬಕೋನ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಓಕೆ, ಅದೇ ರೀತಿಯಾಗಿ ಕೋನದ ಮೂರನೇ ವಿಧ. ಆ ವಿಧ ಯಾವುದಪ್ಪ ಅಂದರೆ ವಿಶಾಲ ಕೋನ. ಯಾವ ಕೋನ? ವಿಶಾಲ ಕೋನ. ಯಾವ ಕೋನದ ಅಳತೆ 90 ಡಿಗ್ರಿಗಿಂತ ಮೇಲ್ಪಟ್ಟಿದ್ದು 180 ಡಿಗ್ರಿಗಿಂತ ಒಳಗಡೆ ಇರುತ್ತಲ್ಲ, ಅಂತಹ ಕೋನಕ್ಕೆ ನಾವು ವಿಶಾಲ ಕೋನ ಅಂತ ಕರಿತೀವಿ. ಯಾವ ಕೋನ ಅಂತ ಕರಿತೀವಿ? ವಿಶಾಲ ಕೋನ. ಇಲ್ಲಿ ಎಕ್ಸ್ ಅನ್ನೋದೊಂದೇನು ವಿಶಾಲ ಕೋನ ಅಂತ ತಿಳ್ಕೊಂಡ್ರೆ, ಆ ಎಕ್ಸ್ ಅಳತೆ ಏನಾಗಿರುತ್ತಪ್ಪ ಅಂದರೆ ಯಾವಾಗಲೂ 90 ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ, 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇಂತಹ ಕೋನಗಳಿಗೆ ನಾವು ವಿಶಾಲ ಕೋನ ಅಂತ ಕರಿಬಹುದು. ವಿಶಾಲ ಕೋನ ಅಂದರೆ ಏನು ಮಕ್ಕಳೇ? ಇನ್ನೊಂದು ಸರಿ ಕೇಳಿ. ಯಾವ ಕೋನದ ಅಳತೆ 90 ಡಿಗ್ರಿಗಿಂತ ಮೇಲ್ಪಟ್ಟಿದ್ದು 180 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಕೋನಕ್ಕೆ ನಾವು ವಿಶಾಲ ಕೋನ ಅಂತ ಕರಿಬಹುದು. ಇಲ್ಲಿ ಎಕ್ಸ್ ಅನ್ನೋದೊಂದೇನು ವಿಶಾಲ ಕೋನ. ಯಾಕಂದರೆ ಇದು 90 ಡಿಗ್ರಿಗಿಂತ ಹೆಚ್ಚಿದೆ, ಅದೇ ರೀತಿಯಾಗಿ 180 ಡಿಗ್ರಿಗಿಂತ ಕಡಿಮೆ ಇದೆ. ಈ ವಿಶಾಲ ಕೋನಗಳ ಈ ರೀತಿ ಕಂಡುಬರ್ತಾವೆ.
ಅರ್ಥ ಆಯ್ತಾ ಮಕ್ಕಳೇ? ಈಗ ನಾವು 3 ಕೋನಗಳನ್ನು ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಕೋನದ ವಿಧಗಳಲ್ಲಿ 4ನೆಯದಾದ್ದು ಯಾವುದು? ಸರಳ ಕೋನ. ಯಾವ ಕೋನ? ಸರಳ ಕೋನ. ಯಾವ ಕೋನದ ಅಳತೆ 180 ಡಿಗ್ರಿ ಆಗಿರುತ್ತಲ್ಲ ಅಂತಹ ಕೋನಕ್ಕೆ ನಾವು ಸರಳ ಕೋನ ಅಂತ ಕರಿತೇವೆ. ಅರ್ಥ ಆಯ್ತಾ? ಇದು ಒಂದು ಸರಳ ರೇಖೆಯ ಆಕೃತಿಯಲ್ಲಿ ಕಂಡುಬರುತ್ತೆ. ಯಾವ ರೀತಿ ಕಂಡುಬರುತ್ತೆ? ಒಂದು ಸರಳ ರೇಖೆಯಲ್ಲಿ. ಇದಕ್ಕೆ ನಾವು ಸರಳ ಕೋನ ಅಂತೇಳಿ ಕರಿತೇವೆ. ಇದರ ಅಳತೆ 180 ಡಿಗ್ರಿಗೆ ಎಕ್ಸಾಕ್ಟ್ಲಿ ಸಮನಾಗಿರುತ್ತೆ. ಇಲ್ಲಿ ಎಕ್ಸ್ ಅನ್ನೋದೊಂದು ಸರಳ ಕೋನ ಆಗಿತ್ತಪ್ಪ ಅಂದರೆ ಈ ಎಕ್ಸ್ದ ಅಳತೆ ಯಾವಾಗಲೂ 180 ಡಿಗ್ರಿನೇ ಆಗಿರುತ್ತೆ. ಆವಾಗ ಮಾತ್ರ ನಾವು ಇದನ್ನು ಸರಳ ಕೋನ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಅದೇನಾದರೂ 1 ಡಿಗ್ರಿ ಹೆಚ್ಚು ಕಡಿಮೆ ಆದರೂ ಅದು ಬೇರೆ ಕೋನ ಆಗಿಬಿಡುತ್ತೆ. ಹಾಗಾಗಿ ಈ ಸರಳ ಕೋನದ ಅಳತೆ ಯಾವಾಗಲೂ ಏನಾಗಿರಬೇಕು? 180 ಡಿಗ್ರಿಗೆ ಸಮನಾಗಿರಬೇಕು. ಅರ್ಥ ಆಯ್ತಾ? ಓಕೆ, ಹಾಗಾದರೆ ಈ 4 ಕೋನಗಳ ವಿಧಗಳನ್ನು ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಇನ್ನೊಂದು 5ನೆಯದ್ದು ಕೋನಗಳಲ್ಲಿ 5ನೇ ವಿಧ ಆಗಿರತಕ್ಕಂಥದ್ದು ಸರಳಾಧಿಕ ಕೋನ ಅಂತ ಕರಿತೇವೆ. ಯಾವ ಕೋನ? ಸರಳಾಧಿಕ ಕೋನ. ಕೋನಗಳಲ್ಲಿ ಇದು 5ನೆಯದ್ದಾಗಿದೆ, ಸರಳಾಧಿಕ ಕೋನ. ಯಾವ ಕೋನದ ಅಳತೆ 180 ಡಿಗ್ರಿಗಿಂತ ಹೆಚ್ಚಿದ್ದು 360 ಡಿಗ್ರಿಗಿಂತ ಕಡಿಮೆ ಇರುತ್ತಲ್ಲ ಅಂತಹ ಕೋನಗಳಿಗೆ ನಾವು ಸರಳಾಧಿಕ ಕೋನಗಳು ಅಂತ ಕರಿತೇವೆ. ಸರಳಾಧಿಕ ಅಂದರೆ ಸರಳ ಕೋನಕ್ಕಿಂತ ಅಧಿಕವಾಗಿರ್ತಕ್ಕಂಥ ಕೋನವನ್ನು ನಾವು ಸರಳಾಧಿಕ ಕೋನ ಅಂತ ಕರಿತೇವೆ. ಇದರ ಅಳತೆ ಯಾವಾಗಲೂ ಏನಾಗಿರುತ್ತೆ ಅಂದರೆ 180 ಡಿಗ್ರಿಗಿಂತ ಹೆಚ್ಚಿರುತ್ತೆ. ಅದೇ ರೀತಿಯಾಗಿ 360 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇದರ ಒಳಗಡೆ ಇರ್ತಕ್ಕಂಥ ಕೋನಗಳನ್ನು ನಾವು ಏನಂತ ಕರಿಬೋದು? ಸರಳಾಧಿಕ ಕೋನಗಳು ಅಂತ ಕರಿಬೋದು. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಎಕ್ಸ್ ಅನ್ನೋದೊಂದು ಸರಳಾಧಿಕ ಕೋನ ಆಗಿತ್ತಪ್ಪ ಅಂದರೆ ಇದರ ಅಳತೆ ಯಾವಾಗಲೂ 180 ಡಿಗ್ರಿಗಿಂತ ಹೆಚ್ಚಿರಲೇಬೇಕು, 360 ಡಿಗ್ರಿಗಿಂತ ಕಡಿಮೆ ಇರಲೇಬೇಕು ಇರುತ್ತೆ. ಓಕೆ, ಈಗ ಕೋನಗಳಲ್ಲಿ 5 ವಿಧಗಳನ್ನು ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಕೊನೆಯದಾದ್ದು ಪೂರ್ಣಕೋನ. ಯಾವ ಕೋನ? ಪೂರ್ಣಕೋನ. ನೋಡಿ ಮಕ್ಕಳೇ, ಪೂರ್ಣಕೋನ ಅಂದರೆ ಏನಪ್ಪ ಅಂದರೆ ಯಾವ ಕೋನದ ಅಳತೆ 360 ಡಿಗ್ರಿ ಆಗಿರುತ್ತಲ್ಲ ಅಂತಹ ಕೋನಗಳನ್ನು ನಾವು ಪೂರ್ಣಕೋನಗಳು ಅಂತ ಕರಿತೀವಿ. ಯಾವ ಕೋನಗಳು ಅಂತ ಕರಿತೀವಿ? ಪೂರ್ಣಕೋನಗಳು. ಪೂರ್ಣಕೋನದ ಅಳತೆ ಯಾವಾಗಲೂ ಏನಾಗಿರುತ್ತೆ ಅಂದರೆ 360 ಡಿಗ್ರಿ ಆಗಿರುತ್ತೆ. ಇಂತಹ ಕೋನಗಳಿಗೆ ನಾವು ಪೂರ್ಣಕೋನ ಅಂತ ಕರಿತೀವಿ. ಇಲ್ಲಿ ಎಕ್ಸ್ ಅನ್ನೋದೊಂದು ಪೂರ್ಣಕೋನ. ಇದರ ಅಳತೆ ಯಾವಾಗಲೂ ಏನಾಗಿರುತ್ತೆ? 360 ಡಿಗ್ರಿಗೇ ಸಮನಾಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ನಾವೇನು ಮಾಡಿದ್ವಿ ಇವತ್ತಿನ ತರಗತಿಯೊಳಗೆ? ರೇಖಾಗಣಿತದ ಮೂಲ ಪರಿಕಲ್ಪನೆಗಳಲ್ಲಿ ರೇಖಾಗಣಿತ ಅಂದ್ರೇನು, ರೇಖಾಗಣಿತದ ಪಿತಾಮಹ, ಬಿಂದು ಅಂದ್ರೇನು, ರೇಖೆ ಅಂದ್ರೇನು, ರೇಖಾಖಂಡ, ಕಿರಣದ ಕುರಿತು ತಿಳ್ಕೊಂಡೀವಿ. ಅದೇ ರೀತಿಯಾಗಿ ಕೋನ ಅಂದ್ರೇನು, ಕೋನಗಳಲ್ಲಿ ಬರ್ತಕ್ಕಂಥ 6 ಪ್ರಮುಖ ವಿಧಗಳಾಗಿರುವಂತಹ ಲಘು ಕೋನದ ಬಗ್ಗೆ, ಲಂಬಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಮತ್ತು ಪೂರ್ಣಕೋನದ ಕುರಿತು ತಿಳ್ಕೊಂಡೀವಿ. ನಾವು ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ಪಾರ್ಶ್ವಕೋನ, ಸರಳ ಯುಗ್ಮಗಳು ಮತ್ತು ಅದೇ ರೀತಿಯಾಗಿ ಶೃಂಗಾಭಿಮುಖ ಕೋನಗಳ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಧನ್ಯವಾದಗಳು.